ಮುಡಾ ಹಗರಣ ಅಕ್ರಮ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ಆಗಿದೆ. ಸೈಟ್ ಹಗರಣ ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತದ ಬದಲಿಗೆ ಸಿಬಿಐ ತನಿಖೆಗೆ ಕೋರಿದ್ರು. ಈ ಸಂಬಂಧ ಇವತ್ತು ಮುಡಾ ಸೈಟ್ ಹಗರಣ ಸಿಬಿಐಗೆ ಹೋಗುತ್ತಾ ಇಲ್ಲ ಲೋಕಾಯುಕ್ತ ತನಿಖೆಯೇ ಮುಂದುವರಿಯುತ್ತಾ ಅನ್ನುವಂತಹ ಸಸ್ಪೆನ್ಸ್ಗೆ ಉತ್ತರ ಸಿಗಲಿದೆ. ಲೋಕಾಯುಕ್ತ ಅಧಿಕಾರಿಗಳು ಹೈಕೋರ್ಟ್ಗೆ ಮುಡಾ ಹಗರಣದ ವರದಿಯನ್ನ ಸಲ್ಲಿಸಲಿದ್ದಾರೆ. ಹಗರಣದ ಸಂಬಂಧ ಸುಮಾರು 400ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ ತಯಾರಿಸಿದ್ದು, ಹೈಕೋರ್ಟ್ ಸೂಚನೆಯಂತೆ ಇಂದು ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಲಿದ್ದಾರೆ. ಹಗರಣದ ಸಂಬಂಧ ಯಾರನ್ನ ವಿಚಾರಣೆ ನಡೆಸಲಾಗಿದೆ, ಮುಡಾ ಹಿಂದಿನ ಅಧಿಕಾರಿಗಳ ವಿಚಾರಣೆ ಮಾಹಿತಿ ಸೇರಿದಂತೆ ಹಲವು ಅಂಶಗಳು ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆಯಂತೆ. ಮುಡಾ ಅಕ್ರಮ ಆರೋಪ ಹಿನ್ನೆಲೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಈ ಅಮಾನತು ಆದೇಶ ಹಿಂಪಡೆಯಲಾಗಿತ್ತು, ಆದರೆ ಮುಡಾದ ಸಾಲು ಹಗರಣಗಳು ಈಗ ಹೊರಬರ್ತಾ ಇವೆ. ಇಲಾಖಾ ವಿಚಾರಣಾ ಬಾಕಿ ಇರಿಸಿಕೊಂಡು ಅಮಾನತು ಮಾಡಿದ್ದೇವೆ ಅಂತ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಹಗರಣದ ಬಗ್ಗೆ ಸದನದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ಧ್ವನಿಯನ್ನ ಎತ್ತಿದ್ರು. ಮುಡಾ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರಿಂದ ಮತ್ತೊಂದು ಮಹತ್ವದ ದಾಖಲೆ ಬಿಡುಗಡೆ ಮಾಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಅವರಿಗೆ ಸಂಬಂಧಪಟ್ಟಂತ ದಾಖಲೆಯನ್ನು ಬಿಡುಗಡೆ ಮಾಡಲಾಗಿದೆ. ಪಿಎನ್ ದೇಸಾಯಿ ಮುಡಾ ಅಕ್ರಮ ತನಿಖೆ ಮಾಡಲಿಕ್ಕೆ ಸರ್ಕಾರ ರಚಿಸಿರುವಂತಹ ಆಯೋಗದ ಅಧ್ಯಕ್ಷರು. ಆದರೆ ಅವರನ್ನ ಕೇಂದ್ರ ಸರ್ಕಾರ 3 ವರ್ಷ ಡಿಬಾರ್ ಮಾಡಿದೆಯಂತೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪತ್ರವನ್ನು ಬರೆದಿದ್ದಾರೆ. ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಕೊನೆ ದಿನದ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಕುರಿತು ಚರ್ಚೆಗೆ ಅವಕಾಶ ಕೇಳಿದ್ರು. ಇದಕ್ಕೆ ಇವಾಗ ಹೇಳಿದ್ರೆ ಹೇಗೆ, ಪ್ರಶ್ನೋತ್ತರ ಕಲಾಪ ಮುಗಿಸೋಣ, ಆಮೇಲೆ ನೋಡೋಣ ಅಂತ ಸ್ಪೀಕರ್ ಹೇಳಿದ್ರು. ರಾಜಕೀಯದ ಸುದ್ದಿ ನೋಡ್ತಾ ಹೋಗೋಣ. ದೆಹಲಿ ಪ್ರವಾಸದಲ್ಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಿನ್ನೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯ ನಡುವೆ ವಿಜೇಂದ್ರ ಪ್ರವಾಸ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ನಿನ್ನೆ ಮೋದಿ ಭೇಟಿ ಬಳಿಕ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜೊತೆ ಸಮಾಲೋಚನೆಯನ್ನ ಮಾಡಿದ್ರು. ಇಂದು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ರಾಜ್ಯಸಭೆ ಕಲಾಪದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಆಡಿದ ಮಾತುಗಳೇ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಕುರಿತು ಬೆಳಗಾವಿಯಲ್ಲಿ ಮಾತನಾಡಿರೋ ವಿಪಕ್ಷ ನಾಯಕರ ಆಗಿರುವಂತಹ ಆರ್ ಅಶೋಕ್, ಅಮಿತ್ ಶಾ ಬಗ್ಗೆ ಕಾಂಗ್ರೆಸ್ ಇಲ್ಲಸಲ್ಲದ ಆರೋಪವನ್ನ ಮಾಡಿದೆ. ಎರಡೆರಡು ಬಾರಿ ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಸೋಲಿಸಿತ್ತು. ನೆಹರು ಅವರೇ ಬಂದು ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು. ಕಾಂಗ್ರೆಸ್ ವೋಟಿಗಾಗಿ ಕೆಳಮಟ್ಟದ ಕೆಲಸ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ಅಮಿತ್ ಶಾ ಏನ್ ತಪ್ಪು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಹೇಳಬೇಕು. ಕಾಂಗ್ರೆಸ್ ಸಂವಿಧಾನ ವಿರೋಧಿ, ದಲಿತ ವಿರೋಧಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಅಂಬೇಡ್ಕರ್ ಹೆಸರನ್ನ ಬಳಸ್ತಾ ಇದೆ. ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಮೋಸ ಮಾಡಿದ್ರು ಅನ್ನೋದನ್ನ ಹೇಳಿದ್ದಾರೆ ಅಂತ ಶಾ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು. ಬೆಳಗಾವಿಯಲ್ಲಿ ಪ್ರತಿಭಟನೆ ವೇಳೆ ಪಂಚಮಸಾಲಿ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಪ್ರಕರಣ ಸಂಬಂಧ ಕೂಡಲ ಸಂಗಮ ಸ್ವಾಮೀಜಿಯಿಂದ ನಿರಂತರ ಧರಣಿ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಡಿಸೆಂಬರ್ 21ರಂದು ಪಂಚಮಸಾಲಿ ಹಾಲಿ ಮಾಜಿ ಶಾಸಕರ ಸಭೆ ಕರೆದಿದ್ದಾರೆ. ಸಿಎಂ ಸಭೆಯ ಬಗ್ಗೆ ಜಯಮೃತ್ಯುಂಜಯ ಸ್ವಾಮೀಜಿಗೆ ಶಾಸಕ ವಿನಯ್ ಕುಲಕರ್ಣಿ ಮಾಹಿತಿ ಕೊಟ್ಟಿದ್ದಾರೆ. ಸಿಎಂ ಸಭೆ ಹಾಗೆಯೇ ಮುಂದಿನ ಹೋರಾಟದ ಕುರಿತು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಭೆ ನಡೆಯಲಿದೆ. ಅಂಬೇಡ್ಕರ್ ಗಾರ್ಡನ್ ಪ್ರತಿಭಟನೆ ವೇದಿಕೆಯಲ್ಲೇ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್, ಯತ್ನಾಳ್, ಸಿಸಿ ಪಾಟೀಲ್, ಕುಲಕರ್ಣಿ ಭಾಗಿಯಾಗಲಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ನಿನ್ನೆ ಕೇಸ್ ಸಂಬಂಧ ಬಿಎಸ್ವೈ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ರು. ಸಂತ್ರಸ್ತೆಯ ಹೇಳಿಕೆಯನ್ನ ಸತ್ಯ ಅಂತ ಪರಿಗಣಿಸೋದಾದ್ರೆ ಬೇರೆ ಯಾವುದೇ ಸಾಕ್ಷಿ ಹೇಳಿಕೆಯನ್ನ ಪರಿಗಣಿಸಬೇಕಿಲ್ಲ. ಆದರೂ ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ವಿಚಾರಣೆಯನ್ನ ಇಂದಿಗೆ ಮುಂದೂಡಿದೆ. ಬಿಜೆಪಿಯಲ್ಲಿನ ಗುಂಪುಗಾರಿಕೆ ಸರಿ ಹೋಗಬೇಕು ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಮುಂದೆ ಸರಿ ಹೋಗುತ್ತೆ, ಯಾರು ಏನ್ ಬೇಕಾದ್ರೂ ಹಾರಾಡಬಹುದು, ಬಿಜೆಪಿಯಲ್ಲಿ ಗುಂಪುಗಾರಿಕೆ ನಡೆಯಲ್ಲ, ಸರಿಯಾಗಿ ಚ್ಯೂಟಿ ಹಾಕ್ತಾರೆ. ರೇಣುಕಾಚಾರ್ಯ ಬಣ್ಣದ ಗುಂಪು ಸಮಾವೇಶ ಮಾಡ್ತಿದೆ, ಅದಕ್ಕೆ ಬಿಎಸ್ವೈ ಒಪ್ಪಿಗೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದರು. ವಿದ್ಯುತ್ ಬಿಲ್ ಪಾವತಿಸುವಂತೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿ ಪತ್ರವನ್ನು ಬರೆದಿದೆ. ಮಠದಿಂದ 70,31,438 ರೂಪಾಯಿ ನೀರಾವರಿ ವಿದ್ಯುತ್ ಬಿಲ್ ಬಂದಿದೆ. ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಕೂಡಲೇ ಬಿಲ್ ಪಾವತಿಸಿ ಅಂತ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ 8 ತಿಂಗಳ ಹಿಂದೆ ಪತ್ರವನ್ನು ಕೊಟ್ಟಿತ್ತು. ಕೆಐಎಡಿಬಿ ಪೈಪ್ ಲೈನ್ ಮೂಲಕ ಹೊನ್ನೇನಹಳ್ಳಿಯಿಂದ ನೀರು ಹರಿಸಲಾಗಿದೆ.
ಹೀಗಾಗಿ ಬಿಲ್ ಕಟ್ಟುವಂತೆ ಮನವಿಯನ್ನು ಮಾಡಲಾಗಿದೆ. ಈ ಬಗ್ಗೆ ಚಾಮರಾಜನಗರದಲ್ಲಿ ಮಾತನಾಡಿರುವಂಥ ಸಿದ್ಧಗಂಗಾ ಶ್ರೀಗಳು ಪತ್ರ ಬರೆದಿರುವಂಥದ್ದು ನಿಜ. ಇದನ್ನು ಪರಿಹರಿಸುವಂತೆ ಸರ್ಕಾರಕ್ಕೆ ಮಠದಿಂದ ಪತ್ರವನ್ನು ಬರೆದಿದ್ದೇವೆ ಅಂತ ಹೇಳಿದರು. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ವಿದ್ಯುತ್ ಬಿಲ್ ಕಟ್ಟುವಂತೆ ನೋಟಿಸ್ ಕೊಟ್ಟಿರೋ ವಿಚಾರವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಮಠಗಳು ಅನ್ನದಾಸೋಹ, ಶಿಕ್ಷಣ ಕೊಡ್ತಾ ಇವೆ. ಹೀಗಾಗಿ ಮಠಗಳಿಗೆ ಕೊಡುಗೆ ನೀಡುವ ಪರಂಪರೆ ನಮ್ಮಲ್ಲಿದೆ. ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇಲ್ಲ. ಮಠದಿಂದಲೇ ಕಿತ್ಕೊಳ್ಳೋ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನೋಟಿಸ್ ಕೊಟ್ಟಿರುವ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡು ನೋಟಿಸನ್ನು ವಾಪಸ್ ಪಡೆಯಿರಿ ಅಂತ ಸಿಟಿ ರವಿ ಆಗ್ರಹಿಸಿದರು. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ವಿದ್ಯುತ್ ಬಿಲ್ ವಿಚಾರವಾಗಿ ಮಾತನಾಡಿರುವಂಥ ಗೃಹ ಸಚಿವ ಪರಮೇಶ್ವರ್ ಇವತ್ತು ವಾಪಸ್ ಹೋದ ಮೇಲೆ ಅದನ್ನು ಪರಿಶೀಲನೆ ಮಾಡ್ತೇನೆ. ಜಿಲ್ಲಾಡಳಿತದಿಂದ ನೋಟಿಸ್ ಕೊಟ್ಟಿದ್ದಾರಾ, ಕೆಎಡಿಬಿಯಿಂದ ಕೊಟ್ಟಿದ್ದಾರಾ ಅನ್ನೋದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಇದೇ ವಿಚಾರವಾಗಿ ಮಾತನಾಡಿರುವಂಥ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಂಬಂಧಪಟ್ಟಂಥ ಇಂಜಿನಿಯರ್ ವಿರುದ್ಧ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದರು. ಬಿಲ್ ವಾಪಸ್ ಪಡಿತೇವೆ ಅಂತಲೂ ಕೂಡ ಹೇಳಿದ್ದಾರೆ. ನಾಡದ್ರೋಹಿ ಎಂಇಎಸ್ ಸಂಘಟನೆ ಮತ್ತೆ ಪುಂಡಾಟವನ್ನ ನಡೆಸಿದೆ. ಎಂಇಎಸ್ ಮುಖಂಡರ ನಿಯೋಗ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ನಾಗ್ಪುರದಲ್ಲಿ ಭೇಟಿ ಮಾಡಿದೆ. ಭೇಟಿ ವೇಳೆ ಕರ್ನಾಟಕದ ಗಡಿ ಜಿಲ್ಲೆಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಲು ಕ್ರಮ ವಹಿಸಿ ಅನ್ನುವ ಮನವಿಯನ್ನು ಮಾಡಿದ್ದಾರಂತೆ. ಗಡಿ ಭಾಗಗಳಲ್ಲಿ ಮರಾಠಿ ಭಾಷಿಕರ ಮೇಲೆ ದೌರ್ಜನ್ಯ ಆಗ್ತಿದೆ. ಬೆಳಗಾವಿ, ಬೀದರ್ ಸೇರಿ 864 ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂದಿದ್ದಾರಂತೆ. ಬೆಂಗಳೂರಿನ ಬಸವನಗುಡಿಯ ಜನತೆ ಬಿಬಿಎಂಪಿ ಕಾಮಗಾರಿಯಿಂದ ಬೇಸತ್ತು ಹೋಗಿದ್ದಾರೆ. ಚರಂಡಿ ಪೈಪ್ಲೈನ್ ಅಳವಡಿಕೆಗೆ ಬಸವನಗುಡಿಯ ಕಟ್ಟೆ ಭವನ ರಸ್ತೆ ಆಗಿದ್ದು 3 ತಿಂಗಳುಗಳೇ ಕಳೆದರೂ ಕಾಮಗಾರಿ ಮಾತ್ರ ಇನ್ನೂ ಮುಗಿದಿಲ್ಲ. ಧೂಳಿಡ್ತಿದೆ. ಟ್ರಾಫಿಕ್ ಜಾಮ್ನಿಂದ ಜನ ರೋಸಿ ಹೋಗಿದ್ದಾರೆ. ಅಗೆದ ಗುಂಡಿಗಳಿಗೆ ಬಿಬಿಎಂಪಿ ಬ್ಯಾರಿಕೇಡ್ ಅಳವಡಿಸದೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಬೇಗ ಕಾಮಗಾರಿ ಮುಗಿಸಿ ಅಧ್ವಾನ ರಸ್ತೆಯಿಂದ ಮುಕ್ತಿ ಕೊಡಿ ಅಂತ ಸ್ಥಳೀಯರು ಬಿಬಿಎಂಪಿಗೆ ಆಗ್ರಹಿಸಿದ್ದಾರೆ. ದೇವಾಲಯಗಳ ಬಾಗಿಲು ಮುರಿದು ಸರಣಿ ಕಳ್ಳತನ ಮಾಡಿರುವ ಘಟನೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ನಡೆದಿದೆ. ಮಾರಕಾಸುಗಳನ್ನು ಹಿಡಿದು ಬಂದ ನಟೋರಿಯಸ್ ಗ್ಯಾಂಗ್ ಚಂಪಕಧಾಮ ಸ್ವಾಮಿ, ಲಕ್ಷ್ಮೀನರಸಿಂಹಸ್ವಾಮಿ, ವೈದ್ಯನಾಥೇಶ್ವರ ಸ್ವಾಮಿ ದೇಗುಲದ ಬೀಗ ಮುರಿದು ಹುಂಡಿಯಲ್ಲಿದ್ದ ನಗದು, ಹಣ, ಬೆಲೆ ಬಾಳುವ ವಸ್ತುಗಳನ್ನು ದೋಚಿದೆ. 5 ಮಂದಿ ಕಿಡಿಗೇಡಿಗಳ ತಂಡ ದೇಗುಲದ ಸಿಸಿಟಿವಿಯನ್ನು ಜಖಂಗೊಳಿಸಿ ಈ ಕೃತ್ಯ ಎಸಗಿದ್ದು, ಈ ಬಗ್ಗೆ ಬನ್ನೇರುಘಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಗುಲಗಳಿಗೆ ಭದ್ರತಾ ಸಿಬ್ಬಂದಿಯನ್ನ ನೇಮಕ ಮಾಡೋದಕ್ಕೆ ಮುಜರಾಯಿ ಇಲಾಖೆಗೆ ಆಗ್ರಹ ಮಾಡಲಾಗಿದೆ. ಮೈಸೂರಿನ ಗಾವಡಗೆರೆ ಗ್ರಾಮದ ಜನರ ನಿದ್ದೆಗೆಡಿಸಿದಂಥ ಚಿರತೆ ಕೊನೆಗೂ ಸೆರೆಯಾಗಿದೆ. ಗ್ರಾಮಸ್ಥರಲ್ಲಿ ಭೀತಿ ಹುಟ್ಟಿಸಿದ್ದಂಥ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಬೋನಿಗೆ ಬಿದ್ದಂಥ ಚಿರತೆ ಕಂಡು ಗ್ರಾಮಸ್ಥರು ನಿರಾಳಗೊಂಡಿದ್ದಾರೆ. ತುಂಡಾಳು, ಉಂಡವಾಡಿ, ಹುಲ್ಯಾಳ, ಮುಳ್ಳೂರು ಗ್ರಾಮಗಳ ಪ್ರದೇಶದಲ್ಲಿ ಸುಮಾರು 4 ವರ್ಷದ ಗಂಡು ಚಿರತೆ ಓಡಾಟವನ್ನು ಮಾಡಿತ್ತು. ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿಯನ್ನು ಮಾಡಿದರು. ಈಗ ಸೆರೆಯಾಗಿದ್ದು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಕೋಲಾರದ ಬಂಗಾರಪೇಟೆ ಗಡಿಯಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ. ಬಂಗಾರಪೇಟೆ ಅರಣ್ಯ ಅಧಿಕಾರಿಗಳಿಂದ ರಾತ್ರಿ ವೇಳೆ ಕಾಡಾನೆ ಹಿಂಡು ಓಡಿಸುವ ಕಾರ್ಯಾಚರಣೆ ನಡೆದಿದೆ. ತಮಿಳುನಾಡು ಅರಣ್ಯ ಪ್ರದೇಶಕ್ಕೆ ಆನೆಗಳನ್ನು ಹಿಮ್ಮೆಟ್ಟಿಸುವ ಕಾರ್ಯಾಚರಣೆ ತಡರಾತ್ರಿಯಿಂದಲೂ ಮಾಡುತ್ತಿದ್ದಾರೆ. ಕಾಮಸಮುದ್ರ ಸುತ್ತಮುತ್ತಲಿನ ಕಾಡಂಚಿನ ಗ್ರಾಮಗಳಲ್ಲಿ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು, ತೋಟ ಹಾಗೂ ಜಮೀನಿನ ಕಡೆ ಹೋಗದಂತೆ ಪೊಲೀಸರಿಂದ ಎಚ್ಚರಿಕೆಯ ಸಂದೇಶವನ್ನು ನೀಡಲಾಗಿದೆ. ರೈತರಲ್ಲಿ ಅರಣ್ಯ ಇಲಾಖೆ ಕೇಳಿಕೊಳ್ಳುವುದು ಏನಂತಂದ್ರೆ, ಯಾರು ಜಮೀನ್ ಕಡೆ ಹೋಗಬಾರದು, ತಪ್ಪನ್ನು ಕೇಳಿಕೊಳ್ಳುತ್ತಿದ್ದೇವೆ. 11 ಕಾಡಾನೆಗಳು ಬಸ್ಸಲ್ಲಿ. ಸುದ್ದಿ ಬಿತ್ತರದ ಬೆನ್ನಲ್ಲೇ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿದ್ದಂಥ ಪಗಲಾಪುರ ಸೇತುವೆ ದುರಸ್ತಿಗೆ 8 ಕೋಟಿ ಅನುದಾನ ರಿಲೀಸ್ ಆಗಿದೆ. ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 16 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾದಂಥ ವರದಿ ಪ್ರಸಾರವನ್ನು ಮಾಡಿತ್ತು. ಇದರ ಬೆನ್ನಲ್ಲೇ ಸರ್ಕಾರ 8 ಕೋಟಿ ಅನುದಾನವನ್ನು ರಿಲೀಸ್ ಮಾಡಿ ಸೇತುವೆ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಆದೇಶವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಸವಾರರಿಗೆ ಕಲ್ಲಂಗಡಿ ಹಣ್ಣು ಹಂಚುವ ಮೂಲಕ ಸಂಭ್ರಮಿಸಿ ನ್ಯೂಸ್ 18 ವರದಿಗೆ ಅಭಿನಂದನೆ ತಿಳಿಸಿದರು. ರಿಪೀಟರ್ಸ್ ಪರೀಕ್ಷೆಯ ಕನಸು ಕಾಣ್ತಾ ಇದ್ದ ಕಲಬುರಗಿ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಬೀದರ್ ಜಿಲ್ಲೆಯ 100 ಪದವಿ ವಿದ್ಯಾರ್ಥಿಗಳ ಕನಸು ಕೊನೆಗೂ ನನಸಾಗಿದೆ. ವಿಶ್ವವಿದ್ಯಾಲಯ ರಿಪೀಟರ್ಸ್ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕವನ್ನು ಪ್ರಕಟಿಸಿದೆ. ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎಂ, ಬಿಸಿಎ, ಬಿವಿಎ, ಬಿಎಫ್ಎ, ಬಿಎಸ್ಡಬ್ಲ್ಯೂ ಪ್ರಥಮ, ತೃತೀಯ, 5ನೇ ಸೆಮಿಸ್ಟರ್ ಹಾಗೆಯೇ ಬಿವಿಎ 7ನೇ ಸೆಮಿಸ್ಟರ್ ರಿಪೀಟರ್ಸ್ ಲಿಖಿತ ಪರೀಕ್ಷೆಗಳು ಜನವರಿ 1ರಿಂದ ಜನವರಿ 30ರವರೆಗೆ ನಡೆಯಲಿದೆ. ಅದರಂತೆಯೇ ಫೆಬ್ರವರಿ 1ರಿಂದ ಫೆಬ್ರವರಿ 20ರವರೆಗೆ ಪ್ರಾಯೋಗಿಕ ಪರೀಕ್ಷೆಗಳು ಜರುಗಲಿವೆ. ಇನ್ನು ದಂಡರಹಿತ ಪರೀಕ್ಷಾ ಶುಲ್ಕದೊಂದಿಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಡಿಸೆಂಬರ್ 25 ಕೊನೆಯ ದಿನವಾಗಿದೆ.
ಕಲಬುರಗಿ ನಗರದಲ್ಲಿ ನೂತನ ಜಯದೇವ ಹೃದ್ರೋಗ ಆಸ್ಪತ್ರೆ ಲೋಕಾರ್ಪಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಸೆಂಬರ್ 22ರಂದು ನೂತನ ಜಯದೇವ ಹೃದ್ರೋಗ ಆಸ್ಪತ್ರೆ ಉದ್ಘಾಟನೆ ಆಗಲಿದ್ದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಲಿದ್ದಾರೆ. ರಾಜ್ಯದ ಎಲ್ಲ ಕಡೆನೂ ಕೂಡ ಇರದಂಥ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವಂಥ 371 ಬೆಡ್ ಸಾಮರ್ಥ್ಯದ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ. 371 ಕಲಂ ಜೆ ದಶಮಾನೋತ್ಸವ ನೆನಪಿಗಾಗಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಈ ಬಾರಿಯ ಚಳಿಗಾಲದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ಮಂದಿಗೆ ಚಳಿ, ಬಿಸಿಲು ಸಮ ಪ್ರಮಾಣದಲ್ಲಿ ಕಾಣಲಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ ವೇಳೆ ಮೈ ನಡುಗಿಸುವ ಚಳಿ ಕಾಡಿದರೆ ಮಧ್ಯಾಹ್ನ ಬಿಸಿಲು ಮೈ ಸುಡಲಿದೆ. ಶೀತ ಹಾಗೂ ಉಷ್ಣಾಂಶ ಸಮ ಪ್ರಮಾಣದಲ್ಲಿ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಡಿಸೆಂಬರ್ ಕೊನೆಯ ವಾರದಲ್ಲಿ ಚಳಿ ಇನ್ನಷ್ಟು ಜಾಸ್ತಿ ಆಗಲಿದೆಯಂತೆ. ಶೀತಗಾಳಿಗೆ ಗಡಿ ಜಿಲ್ಲೆ ಬೀದರ್ ಜನ ತತ್ತರಿಸಿ ಹೋಗ್ತಿದ್ದಾರೆ. 10 ರಿಂದ 12 ಡಿಗ್ರಿ ಇದ್ದಂಥ ತಾಪಮಾನ ಏಕಾಏಕಿ 7.5 ಡಿಗ್ರಿಗೆ ಇಳಿಕೆಯಾಗಿದೆ. ಮುಂದಿನ 3 ದಿನಗಳಲ್ಲಿ ತಾಪಮಾನ ಕುಸಿದ ಚಳಿ ಹೆಚ್ಚಾಗುವಂಥ ಕಾರಣ ಜಿಲ್ಲಾಡಳಿತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. 6 ರಿಂದ 5 ಡಿಗ್ರಿಗೆ ತಾಪಮಾನ ಇಳಿಯುವಂಥ ಸಾಧ್ಯತೆ ಇದೆ. ಸೂರ್ಯೋದಯಕ್ಕಿಂತ ಮುಂಚೆ ಹಾಗೂ ಸೂರ್ಯಾಸ್ತದ ನಂತರ ವಾಕಿಂಗ್ ಮಾಡದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಲಾಗಿದ್ದು ದಪ್ಪನೆಯ ಬಟ್ಟೆ, ಬಿಸಿ ನೀರು, ಬಿಸಿ ಆಹಾರ ಸೇವನೆಗೆ ಆರೋಗ್ಯ ಇಲಾಖೆ ಸಲಹೆಯನ್ನು ಕೊಟ್ಟಿದೆ. ರಾಜ್ಯದ ಭತ್ತ ಮಾರಾಟಕ್ಕೆ ತೆಲಂಗಾಣದಲ್ಲಿ ನಿರ್ಬಂಧ ವಿಧಿಸಿರುವುದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ. ರಾಯಚೂರಿನ ದೇವಸಗೂರು ಬಳಿ ಅಂತಾರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿರ್ಬಂಧ ತೆಗೆಯುವಂತೆ ರೈತರು ಹೋರಾಟ ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ರಾಯಚೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕ್ವಿಂಟಲ್ ಭತ್ತಕ್ಕೆ 2,500 ರೂಪಾಯಿ ಹಾಗೂ 500 ರೂಪಾಯಿ ಬೆಂಬಲ ಬೆಲೆ ನೀಡ್ತಾ ಇರುವುದರಿಂದ ತೆಲಂಗಾಣದಲ್ಲಿ ಭತ್ತ ಮಾರಾಟಕ್ಕೆ ರೈತರು ಮುಂದಾಗಿದ್ದಾರೆ. ಅದೇ ರಾಜ್ಯದ ಭತ್ತಕ್ಕೆ ತೆಲಂಗಾಣದಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ಸೀಸ್ ಮಾಡಿರೋ ಭತ್ತವನ್ನು ತುಂಬಿರುವಂತಹ ರಾಜ್ಯದ ಲಾರಿಗಳನ್ನು ರಿಲೀಸ್ ಮಾಡಲು ತೆಲಂಗಾಣ ಸರ್ಕಾರಕ್ಕೆ ಆಗ್ರಹ ಮಾಡಲಾಗಿದೆ. ದರ್ಶನ್ ಬೇಲ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೊಕ್ಕೆ ಹಾಕೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ನಡೀತಾ ಇದೆ. ಆದಷ್ಟು ಬೇಗ ಮೇಲ್ಮನವಿ ಸಲ್ಲಿಕೆ ಮಾಡ್ತೇವೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿದರು. ಇದರ ಬೆನ್ನಲ್ಲೇ ಎಸಿಪಿ ಚಂದನ್ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದ್ದು ಕಾನೂನು ತಜ್ಞರ ಜೊತೆಯೂ ಸಮಾಲೋಚನೆಯನ್ನ ಮಾಡಲಾಗಿದೆ. ಯಾವ ಅಂಶಗಳ ಮೇಲೆ ಬೇಲನ್ನ ಕ್ಯಾನ್ಸಲ್ ಮಾಡಿಸಬಹುದು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಗೃಹ ಇಲಾಖೆಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಗೃಹ ಇಲಾಖೆ ಒಪ್ಪಿದ ತಕ್ಷಣವೇ ಸುಪ್ರೀಂ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಚಿತ್ರದುರ್ಗದಲ್ಲಿ ಫಸಲಿಗೆ ಬಂದಿದ್ದಂಥ ತೋಟದಲ್ಲಿ ರಾತ್ರೋರಾತ್ರಿ ಅಡಿಕೆ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಭರಮಸಾಗರ ಹೋಬಳಿಯ ಹನುಮನಹಳ್ಳಿ ಗ್ರಾಮದ ರೈತ ಮೂರ್ತಿ ಅವರ 2 ಎಕರೆ ತೋಟದಲ್ಲಿ ಅಡಿಕೆ ಕೊಯ್ಲಿಗೆ ಬಂದಿತ್ತು. ಇನ್ನೇನು ಅದನ್ನು ಕಟಾವು ಮಾಡುವಂಥ ಮುನ್ನನೇ ಯಾರೋ ದುಷ್ಕರ್ಮಿ ಕಳ್ಳರು ಸುಮಾರು 15 ಕ್ವಿಂಟಲ್ಗೂ ಹೆಚ್ಚು ತೂಕದ ಹಸಿ ಅಡಿಕೆ ಕದ್ದು ಪರಾರಿಯಾಗಿದ್ದಾರೆ. ಈ ಸಂಬಂಧ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿರುವ ಘಟನೆ ಬೆಂಗಳೂರಿನ ಯಶವಂತಪುರದಲ್ಲಿ ನಡೆದಿದೆ. ಐಐಎಸ್ಸಿಯಲ್ಲೇ ಎಂಟೆಕ್ ಮಾಡ್ತಿದ್ದ ಅನ್ಮೋಲ್ ಗಿಲ್ ಅನ್ನುವಾತ ಕಳೆದು ಹೋಗಿದ್ದಾನೆ. ಅನ್ಮೋಲ್ ಕೊನೆಯದಾಗಿ ನಡ್ಕೊಂಡು ಹೋಗ್ತಾ ಇರುವ ವಿಡಿಯೋ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈ ಬಗ್ಗೆ ಯಶವಂತಪುರ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ದೇಶ ವಿದೇಶ ಸುದ್ದಿ ನೋಡ್ತಾ ಹೋಗೋಣ. ರಾಜ್ಯಸಭೆಯಲ್ಲಿ ಮಾತನಾಡಿದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ಗೆ ಅಪಮಾನ ಎಸಗಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸಿದೆ. ಇನ್ನು ಅಮಿತ್ ಶಾ ಹೇಳಿಕೆ ಖಂಡಿಸಿ ದೆಹಲಿಯಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡಿವೆ. ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್ ಬಳಿ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿದಂಥ INDIA ನಾಯಕರು ಸಚಿವ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅಮಿತ್ ಶಾ ಅರ್ಹರಲ್ಲ, ಕೂಡಲೇ ಅವರು ರಾಜೀನಾಮೆ ನೀಡಬೇಕು, ದೇಶದ ಜನರ ಕ್ಷಮೆ ಯಾಚಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಡಿಸೆಂಬರ್ 21, 22ರಂದು ಕುವೈತ್ಗೆ ಭೇಟಿ ನೀಡಲಿದ್ದಾರೆ. ವಿಶೇಷ ಅಂದರೆ ಬರೋಬ್ಬರಿ 43 ವರ್ಷಗಳ ನಂತರ ಭಾರತೀಯ ಪ್ರಧಾನಿಯೊಬ್ಬರು ಕುವೈತ್ಗೆ ಭೇಟಿ ನೀಡುತ್ತಿದ್ದಾರೆ. 1981ರಲ್ಲಿ ಭಾರತದ ಪ್ರಧಾನಿಯೊಬ್ಬರು ಕುವೈತ್ಗೆ ಭೇಟಿ ಕೊಟ್ಟಿದ್ರು. ಗಲ್ಫ್ ರಾಷ್ಟ್ರ ಕುವೈತ್ಗೆ ಪ್ರಧಾನಿ ಮೋದಿಯವರ ಈ ಭೇಟಿಯನ್ನ ಹಲವು ವಿಧಗಳಲ್ಲಿ ಪ್ರಮುಖ ಅಂತ ಪರಿಗಣಿಸಲಾಗಿದೆ. ಇತ್ತೀಚೆಗಷ್ಟೇ ಕುವೈತ್ನ ವಿದೇಶಾಂಗ ಸಚಿವರು ಭಾರತಕ್ಕೆ ಆಗಮಿಸಿ ಪ್ರಧಾನಿಗೆ ಕುವೈತ್ಗೆ ಭೇಟಿ ಕೊಡುವಂತೆ ಆಹ್ವಾನ ಕೊಟ್ಟಿದ್ರು. ರಾಮೇಶ್ವರಂ ದ್ವೀಪವನ್ನು ಸಂಪರ್ಕಿಸುವ ಹೊಸ ಪಂಬನ್ ಸಮುದ್ರ ಸೇತುವೆಯನ್ನು ಭಾರತೀಯ ರೈಲ್ವೆ ಇಂಜಿನಿಯರಿಂಗ್ ಪರಾಕ್ರಮಕ್ಕೆ ಸಾಕ್ಷಿಯಾಗಿ ನಿರ್ಮಾಣ ಮಾಡಲಾಗಿದೆ. ಪಂಬನ್ ಸಮುದ್ರ ಸೇತುವೆ ಸಂಚಾರಕ್ಕೆ ಸಿದ್ಧವಾಗಿದೆ. ಮಂಡಪಂ ರಾಮೇಶ್ವರಂ ನಡುವೆ ಪಂಬನ್ ಸೇತುವೆ ನಿರ್ಮಿಸಲಾಗಿದ್ದು ರೈಲುಗಳನ್ನು ಯಶಸ್ವಿಯಾಗಿ ಸಂಚರಿಸಬಹುದಾಗಿದೆ. ಪಂಬನ್ ಸಮುದ್ರ ಸೇತುವೆ ಸುಮಾರು 2.2 ಕಿಲೋಮೀಟರ್ ಉದ್ದ ಇದ್ದು ಮಂಡಪಂ ಪಟ್ಟಣದಿಂದ ರಾಮೇಶ್ವರಂಗೆ ಸಂಪರ್ಕ ಕಲ್ಪಿಸುತ್ತದೆ. ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಕರೆಂಟ್ ಕಳ್ಳತನದ ವಿರುದ್ಧ ಅಧಿಕಾರಿಗಳು ಸಮರವನ್ನು ಸಾರಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಭದ್ರತಾ ಸಿಬ್ಬಂದಿಯೊಂದಿಗೆ ಆಗಮಿಸಿದಂಥ ಅಧಿಕಾರಿಗಳ ತಂಡ ಸಂಭಲ್ನಲ್ಲಿರುವಂಥ SP ಸಂಸದ ಜಿಯಾ ಉರ್ ರೆಹಮಾನ್ ನಿವಾಸದಲ್ಲಿ ಪರಿಶೀಲನೆ ನಡೆಸಿದರು. ವಿದ್ಯುತ್ ಬಳಕೆಯಲ್ಲಿ ನಡೆದಿದೆ ಎನ್ನಲಾದಂಥ ಅವ್ಯವಹಾರಗಳನ್ನು ಗುರುತಿಸಲಿಕ್ಕೆ ಹಲವು ವಿದ್ಯುತ್ ಮೀಟರ್ ಸೇರಿದಂತೆ AC ಪರಿಶೀಲನೆ ನಡೆಸಿದರು.
ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಉಪಟಳ ಹೆಚ್ಚಾಗಿದೆ. ಕುಲ್ಗಾಮ್ ಜಿಲ್ಲೆಯ ಖದರ್ ಪ್ರದೇಶದಲ್ಲಿ ಭದ್ರತಾ ಸಿಬ್ಬಂದಿ ಹಾಗೂ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಕುಲ್ಗಾಮ್ನ ಖದರ್ನಲ್ಲಿ ಉಗ್ರರು ಅಡಗಿರೋ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿತ್ತು. ಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ ತಮಿಳುನಾಡಿನಲ್ಲಿ ಇನ್ನೂ ಮಳೆ ಅಬ್ಬರಿಸ್ತಾ ಇದೆ. ತೂತುಕುಡಿ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿದು ಪ್ರವಾಹಕ್ಕೆ ಜನಜೀವನ ನಲುಗಿ ಹೋಗಿದೆ. ಸಾವಿರಾರು ಎಕರೆ ಉಪ್ಪು ಪ್ರವಾಹದ ನೀರಿನಲ್ಲಿ ಮುಳುಗಿ ಹೋಗಿದೆ. ವಿಶ್ವ ಚೆಸ್ ಚಾಂಪಿಯನ್ ಆಗಿರುವಂಥ ಡಿ ಗುಕೇಶ್ ಅವರನ್ನ CNN ನ್ಯೂಸ್ 18 ಸಂದರ್ಶನ ಮಾಡಿದೆ. ಸಂದರ್ಶನದಲ್ಲಿ ಗುಕೇಶ್ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಚೆಸ್ನಲ್ಲಿ ನನ್ನ ಪ್ರಯಾಣ ಈಗಷ್ಟೇ ಶುರುವಾಗಿದೆ. ವಿಶ್ವ ಚೆಸ್ ಚಾಂಪಿಯನ್ ಆಗಿರುವಂಥದ್ದು ನನ್ನ ದೊಡ್ಡ ಸಾಧನೆ. ನನ್ನ ತಾಯಿ ತಂದೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಕುಟುಂಬದ ಆಶೀರ್ವಾದದಿಂದ ಗೆಲುವನ್ನು ಸಾಧಿಸಿದ್ದೇನೆ. ತಪ್ಪುಗಳಿಂದಲೇ ಸಾಕಷ್ಟು ಕಲಿತೇವೆ. ಫೈನಲ್ ಪಂದ್ಯ ತುಂಬಾ ಕಠಿಣವಾಗಿತ್ತು. ಪ್ರಧಾನಿ ಮೋದಿ ಅವರ ಶುಭ ಹಾರೈಕೆ ನನಗೆ ಸಂತಸವನ್ನು ತಂದಿದೆ. ಶೀಘ್ರದಲ್ಲೇ ಪ್ರಧಾನಿ ಅವರನ್ನ ಭೇಟಿ ಮಾಡ್ತೇನೆ ಅಂತ ಗುಕೇಶ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ನಿನ್ನೆಯಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 3ನೇ ಪಂದ್ಯ ಡ್ರಾದಲ್ಲಿ ಅಂತ್ಯಗೊಳ್ತಾ ಇದ್ದಂತೆ ಅಶ್ವಿನ್ ನಿವೃತ್ತಿ ನಿರ್ಧಾರವನ್ನು ಘೋಷಿಸಿ ಎಲ್ಲರಿಗೂ ಕೂಡ ಅಚ್ಚರಿ ಮೂಡಿಸಿದ್ರು. ಇಂದು ಭಾರತಕ್ಕೆ ಆಗಮಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ 3ನೇ ಟೆಸ್ಟ್ ಡ್ರಾಗೊಂಡ ಹಿನ್ನೆಲೆಯಲ್ಲಿ ICC ಅಂಕಪಟ್ಟಿಯಲ್ಲಿ ಟೀಂ ಇಂಡಿಯಾ 3ನೇ ಸ್ಥಾನದಲ್ಲೇ ಉಳಿದಿದೆ. ಭಾರತಕ್ಕೆ ಆಸೀಸ್ ವಿರುದ್ಧದ 12 ಪಂದ್ಯಗಳು ಬಾಕಿ ಇದ್ದು 2ರಲ್ಲೂ ಗೆದ್ರೆ ಮಾತ್ರ ಫೈನಲ್ಗೆ ಪ್ರವೇಶವನ್ನು ಮಾಡಲಿದೆ. ಸೋತ್ರೆ ಭಾರತದ ಭವಿಷ್ಯ ಆಸ್ಟ್ರೇಲಿಯಾ ಶ್ರೀಲಂಕಾ ಸರಣಿಯಲ್ಲಿ ನಿರ್ಧಾರವಾಗುತ್ತೆ. ಭಾರತ ಹಾಗೂ ವೆಸ್ಟ್ ಇಂಡೀಸ್ ಮಹಿಳಾ ತಂಡಗಳ 3ನೇ T20 ಪಂದ್ಯ ಇಂದು ನಡೆಯಲಿದೆ. ಮೊದಲೆರಡು ಪಂದ್ಯಗಳ ಬಳಿಕ ಸರಣಿ 1-1ರಲ್ಲಿ ಸಮಬಲಗೊಂಡಿತ್ತು. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಸರಣಿ ತನ್ನದಾಗಿಸಿಕೊಳ್ಳಿಕ್ಕೆ ಟೀಂ ಇಂಡಿಯಾ ಪ್ಲಾನ್ ಮಾಡಿದೆ. ಈಗ ಸಿನಿಮಾ ಲೋಕದ ಸುದ್ದಿಯನ್ನ ನೋಡೋಣ. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಾಗಿ ನಟ ಶಿವರಾಜ್ ಕುಮಾರ್ ಅಮೆರಿಕಾಗೆ ತೆರಳಿದ್ದಾರೆ. ಡಿಸೆಂಬರ್ 24ರಂದು ಶಿವಣ್ಣಗೆ ಸರ್ಜರಿ ನಡೆಯಲಿದೆ. 35 ದಿನಗಳ ಬಳಿಕ ಶಿವಣ್ಣ ವಾಪಸ್ಸಾಗಲಿದ್ದು, ನಿನ್ನೆ ಅಮೆರಿಕಾಗೆ ತೆರಳುವ ಮುನ್ನ ನಟ ಶಿವರಾಜ್ ಕುಮಾರ್ ನಾಗಾವರದ ತಮ್ಮ ಮನೆಯಲ್ಲಿ ಪೂಜೆಯನ್ನ ನೆರವೇರಿಸಿದರು.